ಹಲೋ, ಈಗ RCB RR ಸೇಲ್ನ ಪಾರ್ಟ್ ನಂಬರ್ 2. IPL ಎಷ್ಟೊಂದು ಸಕ್ಸಸ್ಫುಲ್ ಆಗಿದೆ ಅಂತಂದರೆ ಈಗ ಎಲ್ಲ ಫ್ರಾಂಚೈಸಿಗಳು $1 ಬಿಲಿಯನ್ ಅಸೆಟ್ಸ್ ಆಗಿವೆ. RCB 2025 ಚಾಂಪಿಯನ್. ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ನ ಮೂಲಕ ಜಗತ್ತಾದ್ಯಂತ ಕೋಟ್ಯಾಂತರ ಫ್ಯಾನ್ಸ್ ಹೊಂದಿದ್ದಾರೆ. ಆದರೆ ಯಾಕೆ ಸೇಲ್ ಮಾಡೋದಕ್ಕೆ ಮುಂದೆ ಬಂದರು? ಮೊದಲೇದಂತಂದರೆ ವಿಜಯೋತ್ಸವದಲ್ಲಿ ನಡೆದಂಥ ದುರಂತ. ಆಮೇಲೆ ಯುನೈಟೆಡ್ ಸ್ಪಿರಿಟ್ಸು, ಇದು UK ಬೇಸ್ಡ್ ಲಿಕ್ಕರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಹೀಗಾಗಿ ಯಾವಾಗಲೂ ಅವರ ಪ್ರೆಸ್ಟೀಜ್ ರಾಡಾರಲ್ಲಿ ಇದ್ದೇ ಇರುತ್ತದೆ. ಹಾಗೂ ವಿರಾಟ್ ಕೊಹ್ಲಿ ಇನ್ನೂ ಆಡುತ್ತಿರುವಾಗಲೇ ಮಾರಿದರೆ ಹೆಚ್ಚು ಹಣ ಸಿಗ್ಬೋದು ಅಂತ, ಬೆಲೆ ಸಿಗ್ಬೋದು ಅಂತ, ಇದು ನಮ್ಮ ಊಹೆ. ಆದರೆ $2 ಬಿಲಿಯನ್ ಎಕ್ಸ್ಪೆಕ್ಟ್ ಮಾಡುವಾಗ 1.78 ಬಿಲಿಯನ್ ಸಿಕ್ಕಿದ್ದು ಯಾಕೆ? ಅದು ಕೂಡ ಕಾಂಪೆನ್ಸೇಟ್ ಆಗುತ್ತೆ ನಂತರ ವಿವಿಧ ಕಾರಣದಿಂದ. ಈಗ ಆದರೆ ಹೊಸ ಮಾಲೀಕರು ಕ್ರಿಕನಾಮಿಕ್ಸ್ ಪ್ರಕಾರ ಅವರಿಗೆ ಹೊರೆ 1.78 ಬಿಲಿಯನ್ ಅಲ್ಲ, 1.94 ಬಿಲಿಯನ್. ಯಾಕಂತಂದರೆ ಅವರಿನ್ನೂ WPL ಟೀಮ್ನ ಫೀಸು ಹಾಗೂ 5% ಟ್ರಾನ್ಸ್ಫರ್ ಫೀಸು ಎಲ್ಲ BCCIಗೆ ಕೊಡಬೇಕಾಗುತ್ತದೆ. ಇದರಲ್ಲಿ ವಿನ್ ಸಿಚುವೇಶನ್ ಯಾರಿಗೆ ಅಂತಂದರೆ BCCIಗೆ. ಯಾಕಂದರೆ ಮನೆಯಲ್ಲಿ ಕುಳಿತುಕೊಂಡೇ ಅವರಿಗೆ ಈ ಒಂದು ಎರಡು ಟೀಮ್ಗಳ 5% ಟ್ರಾನ್ಸ್ಫರ್ ಫೀಸ್ನಲ್ಲೇ $170 ಮಿಲಿಯನ್ ಸಿಗುತ್ತದೆ. ಈಗ ಬಿಲಿಯನೇರ್ ಆದಿತ್ಯ ಬಿರ್ಲಾ ಗ್ರೂಪ್ನ ಚೇರ್ಮನ್ ಆದಂಥ ಆರ್ಯಮಾನ್ ಬಿರ್ಲಾ ಅವರು ಕೂಡ 2018-2019ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರವಾಗಿ IPLನಲ್ಲಿ 30 ಲಕ್ಷಕ್ಕೆ ಸೇರಿದ್ರು. ಬರೀ ಬೆಂಚ್ ಮೇಲೆ ಇದ್ದರು, ಚಾನ್ಸ್ ಸಿಗಲೇ ಇಲ್ಲ. ಆಮೇಲೆ ಮಧ್ಯಪ್ರದೇಶ್ ಪರವಾಗಿ ಈಗಿನ RCB ಕ್ಯಾಪ್ಟನ್ ಇದ್ದಾರಲ್ಲ, ರಜತ್ ಪಾಟಿದಾರು ಹಾಗೂ ವೆಂಕಟೇಶ್ ಅಯ್ಯರ್ ಅವ್ರ ಜೊತೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡಿದ್ದಾರೆ. ಅವರೇ ಈಗ RCBಯ ಬಾಸ್ ಆಗಲಿದ್ದಾರೆ. 2026 IPL ಸೀಸನ್ ಮುಗಿದ ಮೇಲೆ ಹೊಸ ಮಾಲೀಕರ ಕೈಗೆ RCB ಹಾಗೂ RR ಸೇರುತ್ತವೆ. ಆಗ ಟೀಮ್ ಮ್ಯಾನೇಜ್ಮೆಂಟ್ ಏನೇನು ಚೇಂಜ್ ಮಾಡಬೇಕು ಅನ್ನೋದು ಅವ್ರಿಗೆ ಬಿಟ್ಟದ್ದು. ಕೊನೆಯದಾಗಿ RR ಸೇಲ್ನಿಂದ ದಿವಂಗತ ಶೇನ್ ವಾರ್ನ್ ಅವರ ಫ್ಯಾಮಿಲಿಗೆ $450 ಕೋಟಿ ಲಾಟ್ರಿ ಸಿಕ್ಕಿದೆ. ಈಗ ಫ್ರಾಂಚೈಸಿಗಳು ಬ್ರ್ಯಾಂಡ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಸಾವಿರಾರು ಪಟ್ಟು ಹೆಚ್ಚಾಗುವಾಗ ಅದಕ್ಕೆ ಯಾರು ಕಾರಣ? ಸೂಪರ್ ಸ್ಟಾರ್ಸ್ ಆದಂಥ ವಿರಾಟ್ ಕೊಹ್ಲಿ, MS ಧೋನಿ, ರೋಹಿತ್ ಶರ್ಮಾ ಅಂಥವರು. ಯಾಕೆ ಇವರು ಕೂಡ ಸೇಲ್ ಪ್ರೊಸೀಡ್ಸ್ನಲ್ಲಿ ಶೇರ್ ಕೇಳಬಾರ್ದು? ಆದರೆ ಅದಕ್ಕೆ ಅವರ ಕಾಂಟ್ರಾಕ್ಟ್ನಲ್ಲಿ ಇಕ್ವಿಟಿ ಕ್ಲಾಸ್ ಇರಲೇಬೇಕಾಗ್ತದೆ ಅಲ್ಲವೇ? ಏನಂತೀರ?